ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೋಪಾಲ್ ಕೆ ವಿ ಮಲ್ನಾಡ್. ನಾನು ಈ ದಿನ ನಿಮಗೆ ಹೊಸನಗರ ತಾಲೂಕಿನ ಒಂದು ಸುಪ್ರಸಿದ್ಧ ಒಂದು ಧಾರ್ಮಿಕ ಕ್ಷೇತ್ರ ಶಂಭುಲಿಂಗೇಶ್ವರ ದೇವಸ್ಥಾನ ಮತ್ತಿಕೆಯನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸ್ವಾಗತ. ತಾಲೂಕು ಕೇಂದ್ರ ಹೊಸನಗರದಿಂದ 30 ಕಿಲೋಮೀಟರ್ ಬಂದರೆ ಕೊಲ್ಲೂರು ರಸ್ತೆಯಲ್ಲಿ ಸಂಪೆಕಟ್ಟೆ ಎಂಬ ಒಂದು ಊರು ಸಿಗುತ್ತದೆ. ಸಂಪೆಕಟ್ಟೆ ಸರ್ಕಲ್ನಿಂದ ಎಡಭಾಗಕ್ಕೆ ತಿರುಗಿದರೆ ಕೊಡಚಾದ್ರಿ ರಸ್ತೆ. ಸರಿಸುಮಾರು ಈ ರಸ್ತೆಯಲ್ಲಿ 7 ಕಿಲೋಮೀಟರ್ ಬಂದರೆ ಮತ್ತಿಕೈ ಎನ್ನುವಂಥ ಒಂದು ಊರು ಸಿಗುತ್ತದೆ. ಕೊಡಚಾದ್ರಿಯ ಸುಂದರವಾದ ಪರ್ವತ ಶಿಖರಗಳು, ಹಚ್ಚ ಹಸಿರಿನ ಕಾಡು, ಅತ್ಯುತ್ತಮ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವಂತಹ ಒಂದು ಅತ್ಯುತ್ತಮ ಪರಿಸರ ನಮಗೆ ಆ ದಾರಿಯಲ್ಲಿ ಆಸ್ವಾದಿಸಲು ಸಿಗುತ್ತದೆ. ಮಳೆಗಾಲದ ವಾತಾವರಣ ಇದೆ ಈಗ. ಹಾಗೆ 5 ಕಿಲೋಮೀಟರ್ ಬಂದಂತೆ ಅಲ್ಲಿ ನಮಗೆ ನಮ್ಮ ಧಾರ್ಮಿಕ ಕ್ಷೇತ್ರ ಶಂಭುಲಿಂಗೇಶ್ವರ ದೇವಸ್ಥಾನ ತಲುಪುತ್ತೇವೆ. ಸ್ವಾಗತ ಗೋಪುರವನ್ನು ನೋಡ್ತಾ ಇದ್ದೇವೆ. ಈಗ ನಡುವೆ ಕೊಂಚ ಮುಂದೆ ಸಾಗುತ್ತಿದ್ದಂತೆಯೇ ಹಚ್ಚ ಹಸಿರಿನ ನಡುವೆ ಒಂದು ಅದ್ಭುತವಾದ ಕಾರ್ಣಿಕ ಸ್ಥಳ ಶಂಭುಲಿಂಗೇಶ್ವರ ದೇವಸ್ಥಾನವನ್ನು ನಾವು ಇದೀಗ ತಲುಪುತ್ತಿದ್ದೇವೆ. ಕೊಡಚಾದ್ರಿಯ ತಪ್ಪಲು ಅತ್ಯಂತ ಸನಿಹ ಇದೆ. ಹಚ್ಚ ಹಸಿರಿನ ವಾತಾವರಣ, ಅತ್ಯುತ್ತಮ ವಾತಾವರಣ, ಸುತ್ತಲೂ ಕೊಡಚಾದ್ರಿಯ ದೃಶ್ಯ. ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗೋಣ. ಹೊರಾಂಗಣದಿಂದ ಅದ್ಭುತ ವಾತಾವರಣದೊಂದಿಗೆ ದೇವಸ್ಥಾನವನ್ನು ನಾವು ಇಲ್ಲಿ ತಲುಪಿದ್ದೇವೆ. ಧ್ವಜಸ್ತಂಭ. ಇದೀಗ ನಾವು ದೇವಸ್ಥಾನದ ಒಳಗೆ ಹೋಗೋಣ. ದ್ವಾರಬಾಗಿಲು. ಶಿಲಾಮಯ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿದೆ. ಹಾಗೆಯೇ ದೇವಸ್ಥಾನಕ್ಕೆ ಪ್ರಾಚೀನ ಇತಿಹಾಸವಿದೆ. 4-5 ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಸುಂದರವಾದ ನಂದಿ ವಿಗ್ರಹವನ್ನು ಹೊಂದಿದೆ. ದೇವಸ್ಥಾನವು ನೋಡಲು ಆಕರ್ಷಕವಾಗಿದೆ. ಹಾಗೆ ಇಲ್ಲಿಯ ಪೂಜೆ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶವಿದೆ. ಈ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಒಪ್ಪಿಸುವ ಭಕ್ತರಿಗೆ ಆರೋಗ್ಯ ಭಾಗ್ಯ, ಆಯುಷ್ಯ ಭಾಗ್ಯ, ಸಂತೃಪ್ತಿಯ ಜೀವನ ಇರುತ್ತದೆ ಎಂದು ನಂಬಲಾಗಿದೆ. ದೇವಸ್ಥಾನವು ಅತ್ಯಂತ ಸುಂದರವಾಗಿದೆ. ಇಲ್ಲಿಯ ಪೂಜೆಯು ಬಹಳ ಸುಂದರವಾಗಿರುತ್ತದೆ. ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತದೆ. ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಇರುತ್ತವೆ. ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವಗಳು ಮತ್ತು ಫೆಬ್ರವರಿ ತಿಂಗಳಲ್ಲಿ ರಥೋತ್ಸವಗಳು ಇರುತ್ತವೆ. ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಸುಂದರವಾಗಿರುತ್ತವೆ. ದೇವರು ಅನಾರೋಗ್ಯ ಮತ್ತು ಜೀವನದಲ್ಲಿ ಬರುವಂತಹ ಒತ್ತಡಗಳನ್ನು ನಿವಾರಿಸುತ್ತಾರೆ ಎಂಬಂಥ ಒಂದು ಉತ್ತಮವಾದ ಅನುಭೂತಿಯನ್ನು ಜನರು ಹೊಂದಿದ್ದಾರೆ. ಇದೀಗ ಮಂಗಳಾರತಿಯಲ್ಲಿ ಭಾಗಿಯಾಗೋಣ.
ಪೂಜೆಯ ನಂತರ ತೀರ್ಥ ಪ್ರಸಾದ ಮತ್ತು ಹಣ್ಣುಕಾಯಿ ವಿತರಣೆ ಇರ್ತದೆ. ದೇವಸ್ಥಾನಕ್ಕೆ ಭಕ್ತರು ವಿಶೇಷ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಅಮಾವಾಸ್ಯೆ ಪೂಜೆ ಮತ್ತು ಸೋಮವಾರಗಳಲ್ಲಿ ಹೆಚ್ಚಿನ ಜನರು ಭಾಗವಹಿಸುತ್ತಾರೆ. ಇತರ ದಿನಗಳಲ್ಲಿ ಸ್ಥಳೀಯರು ಬರುತ್ತಾರೆ. ಇಲ್ಲಿನ ವಾತಾವರಣ ಕೂಡ ಅತ್ಯುತ್ತಮವಾಗಿದೆ. ದೇವಸ್ಥಾನವೂ ಕೂಡ ಸುಂದರವಾಗಿದೆ. ಧಾರ್ಮಿಕ ಸ್ಥಳವಾಗಿರುವುದರಿಂದ ಹೆಚ್ಚಿನ ಜನಸಂಖ್ಯೆ ಬಂದು ಇಲ್ಲಿ ಭಾಗವಹಿಸುತ್ತಾರೆ. ಶಂಭುಲಿಂಗೇಶ್ವರ ದೇವಸ್ಥಾನ, ಸಂತೆಕಟ್ಟೆ, ಮತ್ತಿಕೆ. ಓಂ ಶಂಭುಲಿಂಗೇಶ್ವರ ಸ್ವಾಮಿಯೇ ನಮಃ.